ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಫ್ರೆಂಡ್ಸ್, ಇದು ತುಂಬ ಒಳ್ಳೆಯದು ಹೆಲ್ತ್ ವೈಸ್ ನೋಡಿದ್ರೆ. ಮೂಲಂಗಿ ಸೊಪ್ಪು ನಾವು ಮೂಲಂಗಿನ ತಿಂದ್ಬಿಟ್ಟು ಸೊಪ್ಪನ್ನ ಹಾಕಿ ಬಿಸಾಕ್ತೀವಿ. ನೋಡಿ, ಇಲ್ಲಿ ಇವಾಗ ಒಂದು ಕಟ್ಟು ಮೂಲಂಗಿನ ತೊಗೊಂಡಿನಿ. ಇಲ್ಲಿ ಒಂದು 4 ರಿಂದ 5 ಮೂಲಂಗಿ ಬಂದಿದೆ. ಈ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಈ ಸೊಪ್ಪು ಕೆಲವೊಂದು ಸಲ ಚೆನ್ನಾಗಿ ಬರಲ್ಲ, ಎಲೆ ಎಲ್ಲ ಹೋಲ್ ಆಗಿರುತ್ತೆ, ಆವಾಗ ಸೊಪ್ಪು ಪಲ್ಯ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಸಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಕೆಳಭಾಗನ ಕತ್ತರಿಸಾಕ್ತಾ ಇದ್ದೀನಿ, ಯಾಕೆಂದರೆ ಅದು ಸ್ವಲ್ಪ ಬಲ್ತಿರುತ್ತೆ ಮತ್ತು ಗಟ್ಟಿ ಇರುತ್ತೆ. ಇದರಲ್ಲಿ ನೀಟಾಗಿರೋ ಸೊಪ್ಪನ್ನ ಎತ್ಕೊತಾ ಇದ್ದೀನಿ. ಕೆಲವೊಂದು ಸಲ ಸೊಪ್ಪು ಕೆಲವೊಂದು ಯೆಲ್ಲೋ ಕಲರ್ ಆಗುತ್ತೆ, ಅದನ್ನೆಲ್ಲ ತೆಗೆದುಬಿಡಿ. ಇವಾಗ ನೀಟಾಗಿದ್ದನ್ನು 1-2 ಸಲ ನೀರು ಹಾಕಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಕ್ಕೋಬೇಕಿದು. ನೋಡಿ, ಇವಾಗ ಇದಾಗಿದೆ. ನಾನು ಇದನ್ನು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಇದು 1-2 ರಿಂದ 3 ಜನಕ್ಕೆ ಒನ್ ಟೈಮಿಗೆ ಮಾಡ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಜನ ಇದ್ರಿ ಅಂತಂದರೆ ಈ ಮೂಲಂಗಿನೇ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ಕೊಬೋದು, ಚೆನ್ನಾಗಾಗತ್ತೆ. ಇವಾಗ ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ. ಖಾರಕ್ಕೆ ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಬೇರೆ ಏನು ಹಾಕ್ತಾಯಿಲ್ಲ ಖಾರಕ್ಕೆ, ಅದಕ್ಕೋಸ್ಕರ ಇದೇನೇ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಕರಿಬೇವಿನ ಸೊಪ್ಪು ನಾನು ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಇಡೀ ಹಾಕಿದ್ರೆ ಎಲ್ಲ ಸೈಡಲ್ಲಿ ಎತ್ತಿಕ್ಕೆ ಬಿಡ್ತಾರೆ ಅಂತ. ಇವಾಗ ಇದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮೂಲಂಗಿ ಸೊಪ್ಪು ಸ್ವಲ್ಪ ಖಾರ ಇರುತ್ತೆ, ನೀವು ನೋಡಿಬಿಟ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದು ಮೆಣಸಿನ್ಕಾಯಿ ನಾನು ಯೂಸ್ ಮಾಡ್ತಿರೋ ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನೊಂದು 5 ರಿಂದ 6 ತೊಗೊಂಡಿದ್ದೀನಿ. ಇದು ನೀಟಾಗಿ ಒಂದು ಅರ್ಧ ನಿಮಿಷ ಹೀಗೆ ಹುರ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಹಾಗೆ ಹುರ್ಕೊಳ್ಳಿ. ಕೆಲವರು ಅರಿಶಿನ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಕಮ್ಮಿ ಯೂಸ್ ಮಾಡ್ತಾರೆ. ನೋಡಿ, ಇವಾಗ ಇದಕ್ಕೆ ಒಂದು 3/4 ಕಪ್ಪಷ್ಟು ಇದು ಹೆಸರು ಕಾಳನ್ನ ನೀಟಾಗಿ ನೆನೆಸಿ ಚಿಕ್ಕದಾಗಿ ಮೊಳಕೆ ಬರೆಸಿದ್ದೀನಿ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಈ ಟೈಮಲ್ಲಿ ಉಪ್ಪು ಹಾಕ್ಕೊಬೇಕು. ನಾನು ಇದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಇದಕ್ಕೆ ಹುಳಿಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಸಾಕಾಗತ್ತೆ. ಇವಾಗ ಇದನ್ನೊಂದು 5 ನಿಮಿಷ ಹಾಗೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ, ಸ್ವಲ್ಪ ಹಸಿ ವಾಸನೆ ಹೋಗೋತನ. ನೋಡಿ, ಇವಾಗ ತೊಳೆದಿಟ್ಕೊಂಡಿರೋಂಥ ಮೂಲಂಗಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ತೊಳೆದು ನೀರು ಸೋರಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಪಲ್ಯಗಳಿಗೆಲ್ಲ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ. ಈ ಥರ ಸೊಪ್ಪಿನ ಪಲ್ಯಗೆಲ್ಲ ಉಪ್ಪು ಜಾಸ್ತಿ ಆಯ್ತಂದರೆ ಮತ್ತೆ ಅದು ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಬೇಕಾದ್ರೆ ನೀವು ಕಮ್ಮಿ ಆಯ್ತಂದರೆ ಆಮೇಲೆ ಹಾಕ್ಕೊಬೋದು. ನೋಡಿ, ಇದು ಸಿಮ್ಮಲ್ಲಿಟ್ಟು 1-2 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ. ನಾವು ಸೊಪ್ಪೆಲ್ಲ ಬಿಸಾಕೋದ್ರಿಂದ ನೀವು ಒಂದ್ಸಲ ಇದನ್ನು ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಸೊಪ್ಪನ್ನ ಬಿಸಾಕಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ಮತ್ತು ಈ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇದೆ, ತುಂಬ ಒಳ್ಳೆಯದು ಹೆಲ್ತಿಗೆ. ಈ ಥರ ಕಾಳೆಲ್ಲ ಹಾಕಿ ಮಾಡೋದ್ರಿಂದ ಸೊಪ್ಪು ಮಕ್ಕಳು ತಿನ್ನಲ್ಲ, ಕಾಳಿದ್ರೆ ಸ್ವಲ್ಪ ತಿಂತಾರೆ, ಅವರು ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಒಂದು ಅರ್ಧ ಅಷ್ಟು ಬೆಂದಿದೆ, ಅಂದರೆ 50% ಬೆಂದಿದೆ. ಇವಾಗ ಮತ್ತೆ ಮುಚ್ಚಿ ಬೇಯಿಸಬೇಕು. ಇದೇನು ತಳ ಹಿಡಿಯಲ್ಲ, ಅದರಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 75% ಬೆಂದಿದೆ ಇದು. ನೀವು ಸ್ಟಾರ್ಟಿಂಗಿಗೆ ಏನು ಇದಕ್ಕೆ ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ, ಫಸ್ಟೇ ನೀರು ಹಾಕಿದ್ರೆ ಇದು ಚೆನ್ನಾಗಾಗಲ್ಲ. ನೀವೀಗೇನಾದರೂ ಹೆಸರು ಕಾಳು ಒಂದೊಂದ್ಸಲ ಬೇಯೋದು ಲೇಟ್ ಆಗುತ್ತೆ, ಅಂಥ ಟೈಮಲ್ಲಿ ನೀವು ನೋಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಬೇಕಂದರೆ. ಕೆಲವೊಂದು ಸಲ ಹೆಸರು ಕಾಳು ಬೇಯುತ್ತೆ, ಆವಾಗೇನು ನೀರು ಅವಶ್ಯಕತೆ ಇರಲ್ಲ. ನನಗೆ ಇನ್ನೂ ಸ್ವಲ್ಪ ಹೆಸರು ಕಾಳು ಬೇಯಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು, ಕಾಫಿ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು 2 ರಿಂದ 3 ನಿಮಿಷ ಬೇಯಿಸ್ಬೇಕಾಗತ್ತೆ. ಇದಾಗತ್ತೆ, ಇದು ಇಷ್ಟಲ್ಲಿ ಆಗಾಗತ್ತೆ. ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆಂದಿದೆ ನೀಟಾಗಿ. ನೋಡಿ, ಇವಾಗ ಈ ಥರ ಆಗಿದೆ. ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾನಿಲ್ಲಿ ಕಡಲೆ ಪುಡಿನ ಹಾಕ್ಕೊತಾ ಇದ್ದೀನಿ. ಕೆಲವರು ತೆಂಗಿನಕಾಯಿ ತುರಿನೂ ಹಾಕ್ಕೊತಾರೆ. ನಾನಿಲ್ಲಿ 1 ಹಿಡಿಯಷ್ಟು ನೆಲಗಡಲೆ ಬೀಜ ಮತ್ತು 1 ಹಿಡಿಯಷ್ಟು ಹುರ್ಗಡ್ಲೆನ ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಹಾಕೋದಿಲ್ಲ, ಹಾಗೆ ಡ್ರೈ ರೋಸ್ಟು. ನೋಡಿ, ಇವಾಗ ಇದಾಗ್ತಾ ಬಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದು ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು ಅಂತೇನಿಲ್ಲ, ಮತ್ತು ಮಾಡಿದ್ರೂ ಅದು ಚೆನ್ನಾಗಾಗಲ್ಲ. ಇದು ತರಿಯಾಗಿದ್ದರೆ ಚೆನ್ನಾಗಾಗತ್ತೆ. ನೀರೇನು ಹಾಕ್ಬಿಡಿ, ಹಾಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಾವು ಈ ಮೂಲಂಗಿ ಸೊಪ್ಪನ್ನ ಮತ್ತೆ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ, ಆದರೆ ಇದೇನು ಉರಿ ಹಚ್ಚೋದು ಬೇಡ, ಇದಕ್ಕೆ ಆಲ್ರೆಡಿ ಆಗಿರೋದ್ರಿಂದ. ನೋಡಿ, ಇವಾಗ ಇದು ಈ ಥರ ಬಂದಿದೆ, ತರಿಯಾಗಿದೆ.
ಈ ಸೊಪ್ಪಲ್ಲಿ ನೀರಂಶ ಜಾಸ್ತಿ ಇತ್ತಂದರೆ, ಅಂದರೆ ನಾವು ನೀರು ಹಾಕಿದ್ವಲ್ಲ, ನೀರು ಹಿಂಗಿಲ್ಲ ಅಂತಂದರೆ ಸ್ವಲ್ಪ ನೀವು ಪುಡಿನ ಜಾಸ್ತಿ ಹಾಕ್ಕೊಳ್ಳಿ. ಅಥವಾ ನೀವೇನಾದರೂ ನೀರಂಶ ಕಮ್ಮಿ ಇದೆ ಅಂತಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಇದಕ್ಕೆ ಕೆಲವರು ಹುಚ್ಚೆಳ್ಳು ಯೂಸ್ ಮಾಡ್ತಾರೆ, ಅದು ಚೆನ್ನಾಗಾಗತ್ತೆ. ನೋಡಿ, ನಾನು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಏನು ಹಚ್ಚೋದು ಬೇಡ ಇದಕ್ಕೆ. ನೋಡಿ, ಇವಾಗ ಇದಾಗಿದೆ, ಈ ಥರ ಬಂದಿದೆ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಮೂಲಂಗಿ ಸೊಪ್ಪನ್ನ ಬಿಸಾಕೋ ಬದಲು ನಾನು ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮೂಲಂಗಿ ಸೊಪ್ಪಿನ ಪಲ್ಯ. ಫ್ರೆಂಡ್ಸ್, ನೀವು ಒಂದ್ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.